ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ರಸ್ತೆಯಲ್ಲಿ ವಾಹನಗಳ ಅಕ್ರಮ ನಿಲುಗಡೆ, ಸಾರ್ವಜನಿಕ ಸಂಚಾರಕ್ಕೆ ಕಿರಿಕಿರಿ, ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಆಕ್ರೋಶ. ಭಾಗ್ಯನಗರ ಪಟ್ಟಣದ ಪ್ರಮುಖ ರಸ್ತೆಗಳು ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ವಾಹನಗಳ ಅಕ್ರಮ ನಿಲುಗಡೆ ಮಿತಿ ಮೀರಿದ್ದು ಸಾರ್ವಜನಿಕರ ಸಂಚಾರಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಸಂಚಾರ ದಟ್ಟಣೆ ಉಂಟಾಗ್ತಿದ್ದು ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವಾಣಿಜ್ಯ ಸಂಕೀರ್ಣಗಳು ಹೆಚ್ಚಿದ್ರೂ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋದು ಈ ಸಮಸ್ಯೆಗೆ ಮೂಲ ಕಾರಣವಾಗಿದೆ. ಗ್ರಾಹಕರು ತಮ್ಮ ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳನ್ನು ರಸ್ತೆ ಮೇಲೆಯೇ ನಿಲ್ಲಿಸಿ ಹೋಗ್ತಿರೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗ್ತಿದ್ದು ಆಂಬ್ಯುಲೆನ್ಸ್ನಂತಹ ತುರ್ತು ಸೇವೆಗಳಿಗೂ ಅಡ್ಡಿಯಾಗ್ತಿದೆ. ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಉಪಾಧ್ಯಕ್ಷರು ಏನಿವತ್ತು ಭಾಗ್ಯನಗರ ಪಟ್ಟಣದಲ್ಲಿ ಹೇಗೆ ಅಭಿವೃದ್ಧಿ ಆಗಿದೆ ಅಂದರೆ ಸುಮಾರು 40,000 ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾಗ್ಯನಗರ ಪಟ್ಟಣದಲ್ಲಿ ಒಂದೇ ಒಂದು DVG ರಸ್ತೆ ಇದೆ. ಆ ರಸ್ತೆಯಲ್ಲಿ ಪ್ರಮುಖವಾಗಿ ಸರ್ಕಾರಿ ಇಲಾಖೆಗಳ ಎಲ್ಲ ಕಚೇರಿಗಳು ರಸ್ತೆಗೆ ಅಕ್ಕದ ಪಕ್ಕದಾಗಿ ಇರುವ ಕಾರಣ ರಸ್ತೆಯಲ್ಲಿ ಓಡಾಡುವಂತಹ ದ್ವಿಚಕ್ರ ವಾಹನ ಸವಾರರು ಏನಿವತ್ತು ಅವರ ಕೆಲಸಗಳು ಮಾಡ್ಕೋಬೇಕಂದ್ರೆ ಭಾಗ್ಯನಗರಕ್ಕೆ ಪಟ್ಟಣಕ್ಕೆ ಬರ್ತಾ ಇರ್ತಾರೆ. ಅವರು ಮಾಡ್ತಾ ಇರುವಂಥ ನಿರ್ಲಕ್ಷ್ಯದಿಂದ ದ್ವಿಚಕ್ರ ವಾಹನ ಸವಾರರು ತಮಗೆ ಇರುವಂತಹ ವಾಹನವನ್ನು ರಸ್ತೆಯಲ್ಲಿ DVG ರಸ್ತೆಯಲ್ಲಿ ಅಕಸ್ಮಾತ್ ಏನಾದರೂ ಗೂಳೂರು ಸರ್ಕಲಲ್ಲಿ ಏನಾದ್ರು ನಿಲ್ಲಿಸ್ಬಿಟ್ಟು ಅವರು ನ್ಯಾಷನಲ್ ಕಾಲೇಜ್ ಕಡೆ ಹೋಗ್ತಾರೆ, ಇಲ್ಲ ಪುರಸಭೆ ಹತ್ರ ನಿಲ್ಲಿಸ್ಬಿಟ್ಟು ಸರ್ಕಾರಿ ಆಸ್ಪತ್ರೆ ಹತ್ರ ಬರ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳ ಹತ್ರ ಬರ್ತಾರೆ. ರಸ್ತೆಯ ಮೇಲೆ ವಾಹನ ನಿಲ್ಲಿಸೋದು ಕಾನೂನು ಬಾಹಿರ ಅಂತ ತಿಳಿದಿದ್ರೂ ವಾಹನ ಸವಾರರು ಎಲ್ಲೆಂದರಲ್ಲಿ ವಾಹನಗಳನ್ನು ಬೇಕಾಬಿಟ್ಟಿ ನಿಲ್ಲಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಿಯಮ ಉಲ್ಲಂಘನೆಯಾಗ್ತಿದ್ರೂ ತಡೆಯುವಲ್ಲಿ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ ಅಂತ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ಕಡೆಗಳಲ್ಲಿ ಫುಟ್ಪಾತ್ಗಳನ್ನು ವಾಹನ ನಿಲುಗಡೆಗೆ ಬಳಸಿಕೊಳ್ಳಲಾಗ್ತಿದ್ದು ಪಾದಚಾರಿಗಳು ಅನಿವಾರ್ಯವಾಗಿ ರಸ್ತೆಯ ಮಧ್ಯದಲ್ಲೇ ನಡಿಬೇಕಾದ ಸ್ಥಿತಿ ಇದೆ. ಇದು ಅಪಘಾತಗಳಿಗೆ ನೇರ ಆಹ್ವಾನ ನೀಡಿದಂತಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಬದಿಯ ಅಕ್ರಮ ಪಾರ್ಕಿಂಗ್ ತೆರವುಗೊಳಿಸಬೇಕು, ನಿಯಮ ಉಲ್ಲಂಘಿಸುವ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಥವಾ ದಂಡ ವಿಧಿಸಬೇಕು ಮತ್ತು ಪಟ್ಟಣದಲ್ಲಿ ವೈಜ್ಞಾನಿಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ತುಂಬ ಸಮಸ್ಯೆ ಆಗಿರ್ತಕ್ಕಂಥದ್ದು ಟ್ರಾಫಿಕ್ನ ಸಮಸ್ಯೆ. ಮೊದಲಿಂದ ಕೂಡ ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮುಖ್ಯ ರಸ್ತೆ ಒಂದೇ. ಇದರಲ್ಲಿ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಎಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಮುಖ್ಯ ರಸ್ತೆ ಆಗಿದೆ. ಸುಮಾರು 100 ಫೀಟು ರಸ್ತೆ ಇರ್ತಕ್ಕಂಥದ್ದು ಮುಖ್ಯವಾಗಿ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಬಾಗೇಪಲ್ಲಿ ಕೇಂದ್ರದಲ್ಲೇ. ಈ 100 ಫೀಟು ರಸ್ತೆ ಇವತ್ತು ಕೇವಲ 10 ಅಡಿ 15 ಅಡಿ ಮಾತ್ರ ಇವತ್ತು ಸಾರ್ವಜನಿಕರು ಪಾದಚಾರಿಗಳು ಓಡಾಡಲಿಕ್ಕೆ ಮತ್ತು ವಾಹನ ಸವಾರರಿಗೆ ಇವತ್ತು ಅನುಕೂಲ ಆಗ್ತಾಯಿದೆ. ಯಾಕೆ ಕಾರಣ ಏನಂತ ಹೇಳಿದ್ರೆ ಇವತ್ತು ಸುತ್ತ ಎರಡೂ ಬದಿಯಲ್ಲಿ ಇರ್ತಕ್ಕಂಥ ಅಂಗಡಿಯವರು ಸಂಪೂರ್ಣವಾಗಿ ಫುಟ್ಪಾತ್ ಏನಿದೆ ಅದನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಅವ್ರಿಗೆ ಬೇಕಾದಂಥ ಅಂಗಡಿಯ ಮೆಟೀರಿಯಲ್ ಅದರ ಮೇಲೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಅಂಗಡಿಗೆ ಬರ್ತಕ್ಕಂಥ ವಾಹನ ಸವಾರರು, ಆ ಅಂಗಡಿಗೆ ವ್ಯಾಪಾರಕ್ಕೆ ಬರ್ತಕ್ಕಂಥ ವಾಹನ ಸವಾರರು ಆ ವಾಹನಗಳನ್ನು ಸರಿಯಾದ ರೀತಿಯಂತೆ ನಿಲ್ಲಿಸದೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವ ಮುಖಾಂತರವಾಗಿ ರಸ್ತೆ ಸಂಪೂರ್ಣವಾಗಿ ಇವತ್ತು ಆವರಿಸ್ಕೊಂಡಿರ್ತಕ್ಕಂಥದ್ದು ಒಂದಿದೆ. ಒಂದು ಕಡೆ SBM, ಕೆನರಾ ಬ್ಯಾಂಕು, ಒಂದೇ ಕಡೆ ಕೋರ್ಟು ಒಂದೇ ಕಡೆ ಇರೋದ್ರಿಂದ ಅಲ್ಲಿ ರೋಡು ಜಾಸ್ತಿಯನ್ನು ಒತ್ತುವರಿ ಇವತ್ತು ಆಗ್ತಾ ಇದೆ. ಜೀವ ಭಯದಲ್ಲಿ ಪಾದಚಾರಿಗಳ ಸಂಚಾರ. ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಹಾಗೂ ಬಸ್ ನಿಲ್ದಾಣದ ಆಸುಪಾಸಿನಲ್ಲಿ ಪಾದಚಾರಿ ಮಾರ್ಗಗಳು ಸಾರ್ವಜನಿಕರ ಓಡಾಟಕ್ಕಿಲ್ಲದಂತಾಗಿದೆ. ಒಂದು ಕಡೆ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ತಮ್ಮ ಸಾಮಗ್ರಿಗಳನ್ನು ಫುಟ್ಪಾತ್ಗಳ ಮೇಲೆ ಹರಡಿಕೊಂಡಿದ್ರೆ ಉಳಿದ ಜಾಗವನ್ನು ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಆಕ್ರಮಿಸಿಕೊಂಡಿದೆ. ಇದರಿಂದಾಗಿ ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದು ರಸ್ತೆಯ ಮೇಲೆಯೇ ನಡಿಬೇಕಾಗಿದೆ ಎಂಬುದು ಸಾರ್ವಜನಿಕರ ಗಂಭೀರ ಆರೋಪವಾಗಿದೆ. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.